ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಯೋಗೀಶ್ ಹಾಸನ್. ನೋಡಿ, ಈಗ ಎಸ್ ಸಿಗಳಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ABC ಅಂತ ಗ್ರೂಪ್ ಆಗಿದೆ. ಸೊ ಅದು ಕೆಲವೊಬ್ಬರಿಗೆ ಗೊತ್ತಿಲ್ಲ. ಸೊ ಅದು ಏನಕ್ಕಪ್ಪ ಮತ್ತೆ ಹೊಸ್ದಾಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸೋ ಎಫೆಕ್ಟ್ ಆಗುತ್ತೆ ಅಂದರೆ, ಈಗೆಲ್ಲ ಜಾಬಲ್ಲಿ ಕೇಳುತ್ತೆ ಎಸ್ ಸಿಲಿ ಯಾವ ಕ್ಯಾಸ್ಟು ಅಂತ, ಏನೋ ಬಿನೋ ಸಿನೋ ಅಂತ. ಸೊ ದಯವಿಟ್ಟು ಅದನ್ನು ನಿಮ್ಮ ವಿಲೇಜ್ ಅಕೌಂಟೆಂಟ್ ಹತ್ರನೋ ಮತ್ತು ಲಾಯರ್ ಹತ್ರನೋ ಹೋಗ್ಬಿಟ್ಟು ನೋಟ್ರಿ ಮಾಡಿಸಿ ಹೊಸ್ದಾಗಿ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸಿ. ಇಲ್ಲಾಂದರೆ ಅದು ತಗೊಳ್ಳಲ್ಲ, ಹಳೆ ತಗೋತಾ ಇಲ್ಲ. ಗ್ರೂಪ್ ಕೇಳುತ್ತೆ. ಈಗ ಎಸ್ ಸಿಗಳಾದ್ರೂ ಗ್ರೂಪ್ ಕೊಡ್ಬೇಕಾಗ್ತದೆ, ಏನೋ ಬಿನೋ ಸಿನೋ ಅಂತ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರಾದ್ರೂ ಆ ಒಂದು ಗ್ರೂಪ್ ಗೊತ್ತಿಲ್ಲ ಅಂದರೆ ಲಾಯರ್ ಹತ್ರ ನೋಟ್ರಿ ಮಾಡಿಸಿ ಹೊಸ್ದಾಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿ. ಏನೋ ನಿಮಗೆ ಮುಂದೆ ಅಪ್ಲಿಕೇಶನ್ ಎಲ್ಲ ಕೆಲವೊಂದಕ್ಕೆ ಗ್ರೂಪ್ಗಳು ಕೇಳ್ತಾ ಇದೆ. ಬಸ್ ಸ್ಟ್ಯಾಂಡ್ ಶುಡ್ಡು ಪೊಲೀಸ್ಗೂ ಕೇಳ್ತಾ ಇದೆ. ಈಗ KSP ಓಪನ್ ಆಗಿದೆಯಲ್ಲ, ಅದಕ್ಕೂ ಕೇಳ್ತಾ ಇದೆ. ಕರೆಕ್ಟಾಗಿ ಗ್ರೂಪ್ ಕೊಡಬೇಕು, ಇಲ್ಲ ತಗೊಳ್ತಾ ಇಲ್ಲ. ಅದಕ್ಕೋಸ್ಕರ ಫಸ್ಟು ನೀವು ಹೊಸ್ದಾಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ಸೋಕ್ಕಿಂತ ಮುಂಚೆ ಲಾಯರ್ ಹತ್ರ ನೋಟ್ರಿ ಮಾಡಿಸ್ಬೇಕು. ಯಾವುದು ಸೇರುತ್ತೆ ನಿಮಗೆ, ಯಾವ ಗ್ರೂಪಿಗೆ ಸೇರುತ್ತೆ ನಿಮ್ಮದು ಕ್ಯಾಟಗರಿ ಅಂತ. ಓಕೆನಾ? ಅದೇ ರೀತಿ PF ಕೆಲವೊಬ್ಬರು ಇನ್ನೂ ಪಾಸ್ಬುಕ್ನ KYC ಮಾಡಿಸ್ಕೊಂಡಿಲ್ಲ. ಸೊ ಯಾರಾದರೂ PF ಅಪ್ಲೈ ಮಾಡೋರು KYC ಮಾಡಿಸ್ಕೊಳ್ಳಿ. ಇಲ್ಲ 18 ದುಡ್ಡು ತಗೊಳ್ಳೋಕ್ಕಾಗಲ್ಲ. ಬಾಯ್.